ಪಿಟಿಸಿಎಲ್ ಕಾಯ್ದೆಗೆ ಒಳಪಡುವ ಮತ್ತು ಪಿಟಿಸಿಎಲ್ ಕಾಯ್ದೆಗೆ ಒಳಪಡದ ಎಸ್ಸಿ ಎಸ್ಟಿ ಜನಾಂಗದವರ ಆಸ್ತಿಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ಸ್ ಬರುತ್ತೆ. ನನ್ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ನಂಬರ್ ಇದೆ. ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ. ಪೇ ಮಾಡಿ ಲೀಗಲ್ ಅಡ್ವೈಸ್ ಅನ್ನ ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಪಿಟಿಸಿಎಲ್ ಆಕ್ಟ್ ಎಸ್ಸಿ ಎಸ್ಟಿ ಅವರಿಗೆ ಗವರ್ಮೆಂಟ್ ಇಂದ ಗ್ರಾಂಟ್ ಆದ ಅಂದ್ರೆ ಸರ್ಕಾರದಿಂದ ಮಂಜೂರಿಯಾದ ಜಮೀನಿಗೆ ಅನ್ವಯಿಸುತ್ತೆ. ಮೊದಲು ಪಿಟಿಸಿಎಲ್ ವ್ಯಾಪ್ತಿಗೆ ಯಾವ ಯಾವ ಜಮೀನು ಬರುತ್ತೆ ಎಂದು ನಿರ್ಧರಿಸಬೇಕಾದ್ರೆ ಆ ಜಮೀನಿನ ಮೂಲ ಮಾಲೀಕರು ಯಾರು ಎಂದು ಪರಿಶೀಲಿಸಬೇಕಾಗತ್ತೆ. ಮೂಲದಲ್ಲಿ ಆ ಜಮೀನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮಂಜೂರಿ ಆಗಿರುವಂತದ್ದು ಆಗಿರಬೇಕು. ಅಂದ್ರೆ ಗ್ರಾಂಟ್ ಆಗುವಂತಹ ಸಂದರ್ಭದಲ್ಲಿ ಎಸ್ಸಿ ಎಸ್ಟಿ ಜಾತಿಗೆ ಸೇರಿರಲೇಬೇಕಾಗತ್ತೆ. 1979 ನಂತರ ಅಂದ್ರೆ ಪಿಟಿಸಿಎಲ್ ಆಕ್ಟ್ ಜಾರಿಯಾದ ಮೇಲೆ ಸರ್ಕಾರದಿಂದ ಅನುಮತಿಯನ್ನ ಪಡೆದುಕೊಂಡು ಜಮೀನನ್ನ ಪರಬಾರೆ ಮಾಡಿರ್ಬೇಕಾಗತ್ತೆ. ಅನುಮತಿ ಇಲ್ಲದೆ ಪರಬಾರೆ ಮಾಡಿದ್ದಲ್ಲಿ ಅಂತಹ ಜಮೀನನ್ನ ಎಸ್ಸಿ ಎಸ್ಟಿ ಅವರಿಗೆ ವಾಪಸ್ ಕೊಡಿಸುವಂತಹ ಪ್ರಕ್ರಿಯೆ ಪಿಟಿಸಿಎಲ್ ಕಾಯ್ದೆ ಕೆಳಗೆ ಬರುತ್ತೆ. 1979 ನಂತರ ನಡೆಯುವ ಎಲ್ಲಾ ಪರಬಾರೆಗಳಿಗೂ ಕೂಡ ಸರ್ಕಾರದಿಂದ ಅನುಮತಿಯನ್ನ ಪಡೆಯುವುದು ಸೆಕ್ಷನ್ 4 ಸಬ್ ಕ್ಲಾಸ್ 2 ಪ್ರಕಾರ ಕಡ್ಡಾಯವಾಗಿರುತ್ತೆ. ಹಳೆಯ ದಾಖಲೆಗಳ ಆಧಾರದ ಮೇಲೆ ಪಿಟಿಸಿಎಲ್ ಕಾಯ್ದೆಗೆ ಅನ್ವಯಿಸುತ್ತೋ ಇಲ್ವೋ ಎಂಬುದನ್ನ ತಿಳಿದುಕೊಳ್ಳಬಹುದು. ಮೊದಲು ಕೈ ಬರಹದ ಪಹಣಿ ಇತ್ತು, ಅದನ್ನ ನೋಡ್ಬೇಕಾಗತ್ತೆ. 2000ನೇ ಇಸ್ವಿಯ ನಂತರ ಕಂಪ್ಯೂಟರ್ ಆರ್ಟಿಸಿ ಬರುತ್ತೆ. ಆರ್ಟಿಸಿ ನಲ್ಲಿ ಉಲ್ಲೇಖವಿರುವಂತಹ 10 ಮತ್ತು 11ನೇ ಕಾಲಂ ನಲ್ಲಿ ಆರ್ಆರ್ ನಂಬರ್ ಮತ್ತು ಐಸಿಆರ್ ನಂಬರ್, ಎಂಆರ್ ನಂಬರ್ ಅಥವಾ ಎಂಟಿ ನಂಬರ್ಗಳ ಆಧಾರದ ಮೇಲೆ ದಾಖಲೆಗಳನ್ನ ತೆಗೆಸಬೇಕಾಗತ್ತೆ. ಆ ಆಸ್ತಿಗಳ ಬಗ್ಗೆ ತಾಲೂಕು ಆಫೀಸ್ ನಲ್ಲಿ ದರಖಾಸ್ತು ರಿಜಿಸ್ಟರ್ ಅನ್ನ ನಿರ್ವಹಿಸಲಾಗಿರುತ್ತೆ. ಅಂತಹ ರಿಜಿಸ್ಟರ್ ಅನ್ನ ಪರಿಶೀಲಿಸಿ ಆ ಜಮೀನು ಎಸ್ಸಿ ಎಸ್ಟಿ ಅವರಿಗೆ ಗ್ರಾಂಟ್ ಆಗಿರುವಂತದ್ದ ಅಥವಾ ಇಲ್ವಾ ಅಂತ ಪರಿಶೀಲಿಸಬಹುದು. ಸರ್ಕಾರದಿಂದ ಎಸ್ಸಿ ಎಸ್ಟಿ ಅವರಿಗೆ ವಿವಿಧ ಜಾರಿಯಲ್ಲಿದ್ದ ಕಾನೂನಿನ ಅಡಿಯಲ್ಲಿ ಮಂಜೂರಾತಿಯಾದ ಅಥವಾ ಅಲಾಟ್ಮೆಂಟ್ ಆದ ಜಮೀನು ಗ್ರಾಂಟ್ ಜಮೀನು ಆಗುತ್ತೆ. ಅಗ್ರೇರಿಯನ್ ರಿಫಾರ್ಮ್ಸ್ ಬಗ್ಗೆ ಇರುವಂತಹ ಕಾನೂನು ಮತ್ತು ಲ್ಯಾಂಡ್ ಸೀಲಿಂಗ್ ನಲ್ಲಿ ಇರುವಂತಹ ಕಾನೂನು, ಈ ರೀತಿಯ ಕಾನೂನುಗಳಿಂದ ಎಸ್ಸಿ ಎಸ್ಟಿಗೆ ಮಂಜೂರಾತಿ ಅಥವಾ ಅಲಾಟ್ಮೆಂಟ್ ಆಗಿದ್ರೆ ಆ ಜಮೀನಿಗೂ ಕೂಡ ಪಿಟಿಸಿಎಲ್ ಕಾಯ್ದೆ ಅನ್ವಯಿಸುತ್ತೆ. ಆದರೆ ಅಂತಹ ಜಮೀನಿನ ಅಡಿಯಲ್ಲಿ ಅನುವಂಶೀಯ ಹಕ್ಕಿನಿಂದ ಗ್ರಾಂಟ್ ಆಗಿದ್ದಲ್ಲಿ ಅಥವಾ ಇತರ ಹಕ್ಕುಗಳಿಂದ ಗ್ರಾಂಟ್ ಆಗಿದ್ದಲ್ಲಿ ಈ ಪಿಟಿಸಿಎಲ್ ಕಾಯ್ದೆ ಅನ್ವಯಿಸೋದಿಲ್ಲ. ನೆಕ್ಸ್ಟ್, ಗ್ರಾಂಟ್ ಆಗಿರುವಂತಹ ತಾರೀಕು ಮುಖ್ಯ ಆಗೋದಿಲ್ಲ, ಸಾಗುವಳಿ ಪತ್ರ ನೀಡಿದ ತಾರೀಕು ಮುಖ್ಯ ಆಗುತ್ತೆ. ಯಾವತ್ತೂ ಕೂಡ ಸರ್ಕಾರದಿಂದ ಭೂಮಿಯನ್ನ ಮಂಜೂರು ಮಾಡಿದಾಗ ಎಸ್ಸಿ ಎಸ್ಟಿ ಪಂಗಡಕ್ಕೆ ಸೇರಿದ್ದಾನೆ ಎಂಬ ಕಾರಣಕ್ಕೆ ಲ್ಯಾಂಡ್ ಗ್ರಾಂಟ್ ಆಗಿದ್ರೆ ಮಾತ್ರ ಪಿಟಿಸಿಎಲ್ ಆಕ್ಟ್ ಗೆ ಬರುತ್ತೆ. ಎಸ್ಸಿ ಎಸ್ಟಿ ಅವರಿಗೆ ಮಂಜೂರಿಯಾದ ಜಮೀನಿನ ಗ್ರಾಂಟ್ ಕಂಡೀಷನ್ ಗಳನ್ನ ಉಲ್ಲಂಘಿಸಿ ಪರಬಾರೆ ಮಾಡಿದಂತಹ ಜಮೀನು ಮತ್ತು ಸರ್ಕಾರದ ಪೂರ್ವಾನುಮತಿ ಪಡೆಯದೆ ಮಾಡುವಂತಹ ವ್ಯವಹಾರ ಇನ್ವ್ಯಾಲಿಡ್ ಆಗಿರುತ್ತೆ. ಮತ್ತು ಸರ್ಕಾರ ಮಂಜೂರಾತಿ ಮಾಡಿದ ಜಮೀನಿನ ಷರತ್ತನ್ನ ಉಲ್ಲಂಘಿಸಿ ಪರಬಾರೆಯನ್ನ ಮಾಡಿದ್ರೆ ಪಿಟಿಸಿಎಲ್ ಆಕ್ಟ್ ಗೆ ಬರುತ್ತೆ. ನೆಕ್ಸ್ಟ್, ಮಂಜೂರಾತಿ ಆದೇಶವು ಪಿಡಿಆರ್ ಆಗಿರಬಹುದು, ಎಚ್ಎಸ್ಆರ್ ಆಗಿರಬಹುದು, ಎಲ್ಡಿಆರ್, ಡಿಆರ್ ಅಥವಾ ಡಿಸಿಆರ್ ಯಾವುದೇ ರೀತಿಯ ಮಂಜೂರಾತಿ ಆಗಿದ್ರೂ ಕೂಡ ಪಿಟಿಸಿಎಲ್ ಆಕ್ಟ್ ಗೆ ಅನ್ವಯಿಸುತ್ತೆ. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯ ಸೆಕ್ಷನ್ 78 ಪ್ರಕಾರ ಹೆಚ್ಚುವರಿ ಭೂಮಿಯನ್ನ ಸರ್ಕಾರ ವಶಕ್ಕೆ ತಗೊಂಡು ಎಸ್ಸಿ ಎಸ್ಟಿ ಅವರಿಗೆ ಮಂಜೂರಿ ಮಾಡಿದ್ರೆ ಅಂತಹ ಜಮೀನು ಕೂಡ ಪಿಟಿಸಿಎಲ್ ಕಾಯ್ದೆಗೆ ಅನ್ವಯಿಸುತ್ತೆ. ಪಿಟಿಸಿಎಲ್ ಕಾಯ್ದೆಗೆ ಅನ್ವಯಿಸುವಂತಹ ಜಮೀನಿನಲ್ಲಿ ಖರೀದಿದಾರ ಎಷ್ಟೇ ಬಂಡವಾಳವನ್ನ ಹಾಕಿರಲಿ, ಮಾರಾಟಗಾರನಿಗೆ ಎಷ್ಟೇ ಹಣವನ್ನ ಕೊಟ್ಟಿರಲಿ, ಅದನ್ನ ವಾಪಸ್ ಪಡೆಯೋದಕ್ಕೆ ಬರೋದಿಲ್ಲ. ಕಾನೂನಿನಿಂದ ಯಾವುದೇ ಪರಿಹಾರ ಕೂಡ ಸಿಗೋದಿಲ್ಲ. ಯಾಕಂದ್ರೆ ಪಿಟಿಸಿಎಲ್ ಕಾಯ್ದೆಗೆ ಒಳಪಡುವ ಜಮೀನುಗಳ ವ್ಯವಹಾರ ಕಾನೂನು ಬಾಹಿರ ಎಂದು ಪಿಟಿಸಿಎಲ್ ಕಾಯ್ದೆ ಹೇಳುತ್ತೆ. ಎಷ್ಟೇ ಹಣ ಕೊಟ್ಟು ಆಸ್ತಿಯನ್ನ ಪಡೆದಿದ್ರೂ ಕೂಡ ಕಾನೂನಿನ ರೀತಿಯಲ್ಲಿ ವಸೂಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತು ಪರಿಹಾರವೂ ಕೂಡ ಸಿಗೋದಿಲ್ಲ. ಆದ್ದರಿಂದ ಸರಿಯಾಗಿ ನೋಡಿ ದಾಖಲೆಗಳನ್ನ ಪರಿಶೀಲಿಸಿ ಪಿಟಿಸಿಎಲ್ ಆಕ್ಟ್ಗೆ ಒಳಪಡುವಂತಹ ಜಮೀನನ್ನ ಖರೀದಿಸುವಾಗ ಸರ್ಕಾರದಿಂದ ಪೂರ್ವ ಅನುಮತಿಯನ್ನ ಪಡೆದಿದ್ರೆ ಮಾತ್ರ ಖರೀದಿಸಿ, ಇಲ್ಲ ಅಂದ್ರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ನೆಕ್ಸ್ಟ್, ಸರ್ಕಾರದಿಂದ ಪೂರ್ವಾನುಮತಿ ಪಡೆಯೋದು ಅಂದ್ರೆ ತಹಶೀಲ್ದಾರ್ರಿಗೆ ಅರ್ಜಿ ಕೊಡೋದು ಅಥವಾ ಡಿಸಿಗೆ ಅರ್ಜಿ ಕೊಡೋದು ಅಲ್ಲ. ಡಿಸಿಗೆ ಕೂಡ ಪರ್ಮಿಷನ್ ಕೊಡುವಂತಹ ರೈಟ್ಸ್ ಇರೋದಿಲ್ಲ. ಇದು ಕೇವಲ ಸರ್ಕಾರದ ಸೆಕ್ರೆಟರಿ ಲೆವೆಲ್ ನಲ್ಲಿ ಅಂದ್ರೆ ಕಾರ್ಯದರ್ಶಿ ಮಟ್ಟದಲ್ಲಿ ಮಾತ್ರ ಅವಕಾಶ ಇರುತ್ತೆ. ಸೂಕ್ತ ಕಾರಣಗಳು ಇದ್ರೆ ಮಾತ್ರ ಅನುಮತಿಯನ್ನ ಕೊಡಲಾಗುತ್ತೆ. ನೆಕ್ಸ್ಟ್, ನೋಂದಣಾಧಿಕಾರಿಗಳು ಪಿಟಿಸಿಎಲ್ ಆಕ್ಟ್ ಗೆ ಬರುವಂತಹ ಜಮೀನುಗಳನ್ನ ರಿಜಿಸ್ಟರ್ ಮಾಡಬಾರದು ಅಂತ ಸೆಕ್ಷನ್ 7 ಹೇಳಿದೆ. ಆದರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಎಸ್ಸಿ ಎಸ್ಟಿಯ ಯಾವ ಲ್ಯಾಂಡ್ ಪಿಟಿಸಿಎಲ್ ಗೆ ಬರುತ್ತೆ ಅನ್ನುವಂತಹ ಲೀಸ್ಟ್ ಕಂದಾಯ ಇಲಾಖೆಯಿಂದ ಹೋಗಿಲ್ಲ.
ಈ ಗವರ್ಮೆಂಟ್ ಗ್ರಾಂಟೆಡ್ ಲ್ಯಾಂಡ್ ಅನ್ನ ಪಟ್ಟಿ ಮಾಡಿ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಕೊಡುವಂತಹ ಕೆಲಸ ರೆವೆನ್ಯೂ ಇಲಾಖೆಯವರಿಗೆ ಬಿಟ್ಟಿದ್ದು. ಇದು ರೆವೆನ್ಯೂ ಇಲಾಖೆಯವರ ಕೆಲಸ ಆಗತ್ತೆ ಅಂತ ಸೆಕ್ಷನ್ 6ರ ಪ್ರಕಾರ ಇದೆ. ರೆವೆನ್ಯೂ ಇಲಾಖೆ ಸರಿಯಾಗಿ ಪಟ್ಟಿ ಮಾಡಿ ಕೊಡದೇ ಇದ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ರಿಜಿಸ್ಟರ್ ಅನ್ನ ಮಾಡ್ಬಿಡ್ತಾರೆ. ಭೂಮಿ ವೆಬ್ಸೈಟ್ ನಲ್ಲಿ ಪಟ್ಟಿಯನ್ನ ಸೇರಿಸಿದ್ರೆ ಪ್ರಾಬ್ಲಮ್ ಖಂಡಿತ ಬರೋದಿಲ್ಲ. SC ST ಜನಾಂಗದ ಜಮೀನು ಯಾವುದು ಅಂತ ತಿಳ್ಕೋಬಹುದು. ರಿಜಿಸ್ಟರ್ ಮಾಡಿಸಲು ಕೂಡ ಕಷ್ಟ ಆಗೋದಿಲ್ಲ. ಬಟ್ ಇವರು ಯಾವುದೇ ರೀತಿಯ ಪಟ್ಟಿಯನ್ನ ನೀಡದೇ ಇರೋದ್ರಿಂದ ಎಲ್ಲಾ ಜಮೀನುಗಳನ್ನು ಕೂಡ ರಿಜಿಸ್ಟರ್ ಮಾಡ್ತಾರೆ. ಇದರಿಂದ PTCL ಆಕ್ಟ್ ಗೆ ಒಳಪಡುವ ಜಮೀನುಗಳು ಕೂಡ ರಿಜಿಸ್ಟರ್ ಆಗಿರುತ್ತೆ. ಈ PTCL ಆಕ್ಟ್ ಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಕಾಂಪ್ರಮೈಸ್ ಅನ್ನ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. AC ಕೋರ್ಟ್ ಆಗಿರ್ಬೋದು ಮತ್ತು DC ಕೋರ್ಟ್, ನೆಕ್ಸ್ಟ್ ಹೈಕೋರ್ಟ್ ನಲ್ಲಿ ರಿಟ್ ಅಪ್ಲಿಕೇಶನ್ ಅನ್ನ ಹಾಕಿ ಆದೇಶವನ್ನ ಪಡ್ಕೋಬೇಕಾಗತ್ತೆ ಅಷ್ಟೇ. ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. SC ST ಅವರ ಯಾವ ಆಸ್ತಿಗಳು PTCL ಆಕ್ಟ್ ಗೆ ಒಳಪಡುತ್ತೆ, ಯಾವ ಆಸ್ತಿಗಳು PTCL ಆಕ್ಟ್ ಗೆ ಒಳಪಡಲ್ಲ ಅನ್ನುವಂಥದ್ದು. ಮೇನ್ ಆಗಿ ಸರ್ಕಾರದಿಂದ ಮಂಜೂರಾತಿ ಆಗಿಲ್ಲದಂತಹ ಜಮೀನುಗಳು PTCL ಆಕ್ಟ್ ಗೆ ಬರೋದೇ ಇಲ್ಲ. ಯಾಕಂದ್ರೆ ಸರ್ಕಾರದಿಂದಲೇ ಮಂಜೂರಿ ಆಗಿರ್ಬೇಕು PTCL ಆಕ್ಟ್ ಗೆ ಬರಬೇಕು ಅಂದ್ರೆ. ಸರ್ಕಾರದಿಂದ ಮಂಜೂರಾತಿ ಆಗಿಲ್ಲದಂತಹ ಜಮೀನು PTCL ಗೆ ಬರೋದಿಲ್ಲ. ನೆಕ್ಸ್ಟ್ SC ST ಅವರು ಬೇರೆಯವರಿಂದ ಖರೀದಿ ಮಾಡಿದ್ರೆ, ಯಾವುದೋ ಒಂದು ಜಮೀನನ್ನ ಕೊಂಡುಕೊಂಡು ಅನುಭವಿಸ್ತಾ ಇರುವಂತಹ ಜಮೀನು ಕೂಡ PTCL ಕಾಯ್ದೆಗೆ ಅನ್ವಯಿಸೋದಿಲ್ಲ. ಯಾಕಂದ್ರೆ ಅದು ಸ್ವಯಾರ್ಜಿತ ಆಸ್ತಿ ಅಂತ ಆಗುತ್ತೆ. ನೆಕ್ಸ್ಟ್ ಗ್ರಾಂಟ್ ನಿಬಂಧನೆ ಉಲ್ಲಂಘನೆ ಆಗಿದ್ಯಾ, ಉಚಿತವಾಗಿ ಗ್ರಾಂಟ್ ನೀಡಲಾಗಿತ್ತ ಅಥವಾ ಪ್ರೈಸ್ ಅನ್ನ ಪಡೆಯಲಾಗಿತ್ತ, ಎಲ್ಲವನ್ನ ಕೂಡ ಪರಿಶೀಲಿಸಬೇಕಾಗತ್ತೆ. ಗ್ರಾಂಟಿದಾರರು SC ST ಜನಾಂಗಕ್ಕೆ ಸೇರಿದ್ದಾನೋ ಇಲ್ಲೋ ಮತ್ತು ಜಮೀನು ಆತನಿಗೆ ಗ್ರಾಂಟ್ ಆಗಿತ್ತೋ ಇಲ್ವೋ ಎಂಬುದರ ಬಗ್ಗೆ ಸರಿಯಾದ ದಾಖಲೆಗಳಿಲ್ಲದೆ ಇದ್ದರೆ, ನಿರ್ವಿವಾದವಿಲ್ಲದೆ ಹೋದಲ್ಲಿ PTCL ವ್ಯಾಪ್ತಿಗೆ ಬರೋಲ್ಲ ಅಂತ ಹೇಳಿ ರುಜುವಾತು ಪಡಿಸಲು ಖರೀದಿದಾರ ಬದ್ಧನಾಗಿರ್ತಾನೆ. ಏನಾದ್ರೂ ಖರೀದಿದಾರ ರುಜುವಾತು ಮಾಡಿದ್ರೆ PTCL ಆಕ್ಟ್ಗೆ ಬರೋದಿಲ್ಲ. ಉದಾಹರಣೆಗೆ A ಎಂಬುವವನು ಮೇಲ್ಜಾತಿಯವನಾಗಿರ್ತಾನೆ. ಸರ್ಕಾರದಿಂದ ಜಮೀನು ಮಂಜೂರಾತಿ ಆಗಿರುತ್ತೆ. ಮಂಜೂರಾತಿ ಆಗುವಂತಹ ಸಮಯದಲ್ಲಿ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಜಾತಿ ಪ್ರಮಾಣ ಪತ್ರವನ್ನ ಕೂಡ ಹಾಕಿರ್ತಾನೆ. ನಂತರ SC ST ಜಾತಿಗೆ ಸೇರಿದ ಮಹಿಳೆಯನ್ನ ಮದುವೆ ಆಗ್ತಾನೆ ಅನ್ಕೊಳ್ಳಿ. ಅವನಿಗೆ ಹುಟ್ಟುವ ಮಗ ಅವನ ಜಾತಿಗೆ ಸೇರ್ತಾನೆ. ಆದರೆ ಆ ಮಗ ತನ್ನ ತಾಯಿ ಜಾತಿ ಪ್ರಮಾಣ ಪತ್ರದಲ್ಲಿ ಇರುವ ಒಂದು SC ST ಜನಾಂಗ ಅನ್ನುವಂತಹ ಆಧಾರದ ಮೇಲೆ ತನ್ನ ಜಾತಿ SC ST ಗೆ ಬರುತ್ತೆ ಅಂತ ಹೇಳಿ ತೋರಿಸ್ತಾನೆ. ಆಗ ಕೂಡ PTCL ಆಕ್ಟ್ಗೆ ಬರೋದಿಲ್ಲ. ನೀವು ಅದನ್ನ ಪ್ರೂವ್ ಮಾಡಬೇಕಾಗತ್ತೆ ಅಷ್ಟೇ. ನೆಕ್ಸ್ಟ್ ಕರ್ನಾಟಕ ಭೂ ಸುಧಾರಣಾ ಕಾನೂನಿನ ಅನ್ವಯ ಮಂಜೂರಾತಿಯಾದ ಜಮೀನು PTCL ಆಕ್ಟ್ಗೆ ಬರೋದಿಲ್ಲ. ಯಾಕಂದ್ರೆ ಕರ್ನಾಟಕ ಹೈಕೋರ್ಟ್ ನ ತೀರ್ಪಿನ ಪ್ರಕಾರ ಸದ್ರಿ ಅನುಭವದಲ್ಲಿ ಅಥವಾ ಸ್ವಾಧೀನದಲ್ಲಿ ಇರುವ ವ್ಯಕ್ತಿಗೆ ಮಾಲೀಕತ್ವವನ್ನ ಸರ್ಕಾರ ಕೊಡುತ್ತೆ. ಸದ್ರಿ ಆ ರೀತಿಯ ಗ್ರಾಂಟ್ ಆಗುವುದು ಆತನ ಹಕ್ಕಿನಿಂದಲೇ ಹೊರತು ಸರ್ಕಾರ ಹೊಸದಾಗಿ ಗ್ರಾಂಟ್ ಮತ್ತು ಸ್ವಾಧೀನವನ್ನ ಹಸ್ತಾಂತರಿಸಿರುವುದಿಲ್ಲ ಎಂಬ ಸಿದ್ಧಾಂತದೊಂದಿಗೆ ಈ ರೀತಿಯ ತೀರ್ಪನ್ನ ನೀಡಿದೆ. ಆದ್ರೆ ಸೆಕ್ಷನ್ 78ರ ಪ್ರಕಾರ ಹೆಚ್ಚುವರಿ ಭೂಮಿಯನ್ನ ಸರ್ಕಾರ ವಶಕ್ಕೆ ತಗೊಂಡು SC ST ಅವರಿಗೆ ಮಂಜೂರಾತಿ ಮಾಡಿದ್ರೆ ಆ ಜಮೀನಿಗೆ PTCL ಅಪ್ಲೈ ಆಗೇ ಆಗುತ್ತೆ, ನೆನಪಿರ್ಲಿ. ನೆಕ್ಸ್ಟ್ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯ ಸೆಕ್ಷನ್ 48A ಪ್ರಕಾರ ಅಂದ್ರೆ ಡಿಕ್ಲರೇಷನ್ ಫಾರ್ಮ್ ನಂಬರ್ 7 ನಲ್ಲಿ ಗ್ರಾಂಟ್ ಆದ ಭೂಮಿಗೆ PTCL ಆಕ್ಟ್ ಅನ್ವಯಿಸೋದಿಲ್ಲ. ನೆಕ್ಸ್ಟ್ ಇನಾಮ್ ರದ್ದತಿ ಅನ್ವಯ ಗ್ರಾಂಟ್ ಆಗಿರುವಂತಹ ಜಮೀನು ಕೂಡ PTCL ವ್ಯಾಪ್ತಿಗೆ ಬರೋದಿಲ್ಲ. ಕೆಲವು ಕೇಸ್ಗಳಲ್ಲಿ ಹೆಚ್ಚುವರಿ ಆಹಾರವನ್ನ ಬೆಳೆಯುವಂತಹ ಉದ್ದೇಶದಿಂದ ಗ್ರಾಂಟ್ ಆಗಿರುವಂತಹ ಜಮೀನು ಅಂದ್ರೆ ಗ್ರೋ ಮೋರ್ ಫುಡ್ ಸ್ಕೀಮ್ ಅಡಿಯಲ್ಲಿ ಗ್ರಾಂಟ್ ಆಗಿರುವಂತಹ ಜಮೀನು PTCL ಕಾಯ್ದೆಗೆ ಅನ್ವಯಿಸೋದಿಲ್ಲ. ನೆಕ್ಸ್ಟ್ ಯಾವುದಾದ್ರೂ ಘಟಕ ಸ್ಥಾಪನೆಯಿಂದ ಉಂಟಾಗುವಂತಹ ಜಮೀನು ಕಳೆದುಕೊಳ್ಳುವಿಕೆಯಲ್ಲಿ ಬೇರೆ ಜಮೀನನ್ನ ಕೊಟ್ಟಿದ್ರೆ ಅದು PTCL ಆಕ್ಟ್ಗೆ ಒಳಪಡೋದಿಲ್ಲ. ನೆಕ್ಸ್ಟ್ ಸಾರ್ವಜನಿಕ ಹರಾಜಿನಲ್ಲಿ ಕೊಂಡ್ಕೊಂಡಿರುವಂತಹ ಜಮೀನು ಕೂಡ PTCL ಆಕ್ಟ್ಗೆ ಬರೋದಿಲ್ಲ. ನೆಕ್ಸ್ಟ್ SC ST ಜನಾಂಗದ ಪಿತ್ರಾರ್ಜಿತ ಆಸ್ತಿ ಮತ್ತು ಸ್ವಯಾರ್ಜಿತ ಆಸ್ತಿ ಏನಿರುತ್ತಲ್ಲ ಅದು ಕೂಡ PTCL ಆಕ್ಟ್ಗೆ ಬರೋದಿಲ್ಲ. 1/1/1979 ಒಳಗೆ ಮಂಜೂರಾತಿಯ ಷರತ್ತನ್ನ ಮುಗಿಸಿ ಪರಭಾರೆಯನ್ನ ಮಾಡಿದ್ರೆ ಆ ರೀತಿಯ SC ST ಜಮೀನು PTCL ಆಕ್ಟ್ಗೆ ಅನ್ವಯಿಸೋದಿಲ್ಲ. ಇನಾಮ್ಸ್ ಎಬೊಲೇಷನ್ ಆಕ್ಟ್ 1955ರ ಕೆಳಗೆ SC ST ಅವರಿಗೆ ಮಂಜೂರಾದ ಭೂಮಿ PTCL ಆಕ್ಟ್ಗೆ ಒಳಪಡಲ್ಲ. ಯಾಕಂದ್ರೆ ಕರ್ನಾಟಕ ಹೈಕೋರ್ಟ್ WP ನಂಬರ್ 42-319/2014ರಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಗಂಗರಾಜು ಯಾನೆ ರಾಜಪ್ಪ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಜಜ್ಮೆಂಟ್ ನಲ್ಲಿ. ನೆಕ್ಸ್ಟ್ PTCL ಆಕ್ಟ್ ಸೆಕ್ಷನ್ 3ರಲ್ಲಿ ಬ್ಯಾಂಕ್ ಅಂದ್ರೆ ಏನು ಅನ್ನೋದನ್ನ ಹೇಳಿದ್ದಾರೆ. ಸೊ ಅಂತಹ ಬ್ಯಾಂಕ್ಗಳಲ್ಲಿ ಆಸ್ತಿಯನ್ನ ಅಡವು ಮಾಡಿ ಸಾಲ ತಗೊಳ್ಳಿಕ್ಕೆ ಏನು ತೊಂದರೆ ಇಲ್ಲ. ಹಾಗೆ ಸಾಲವನ್ನ ಪಡೆದು ಸಾಲ ಕಟ್ಟಲು ಆಗದೆ ಇದ್ದಾಗ ಬ್ಯಾಂಕ್ಗಳು ಕೋರ್ಟ್ನಲ್ಲಿ ಡಿಕ್ರಿಯನ್ನ ಪಡೆದು ಆಸ್ತಿಯನ್ನ ವಶಪಡಿಸಿಕೊಳ್ಳಬಹುದು. ಆಗ ಬ್ಯಾಂಕ್ಗಳು ಸರ್ಕಾರದಿಂದ ಪೂರ್ವಾನುಮತಿಯನ್ನ ಪಡೆದುಕೊಳ್ಬೇಕು ಅಂತಾನೂ ಇರೋದಿಲ್ಲ. ಆಗ ಬ್ಯಾಂಕ್ ಮೂಲಕ ಆಸ್ತಿಯನ್ನ ಖರೀದಿಸಿದ್ರೆ ಆ ಆಸ್ತಿಗೆ PTCL ಆಕ್ಟ್ ಅನ್ವಯಿಸೋದಿಲ್ಲ.
ನೆಕ್ಸ್ಟ್, ಸರ್ಕಾರದಿಂದ ಮಂಜೂರಿಯಾದ SC/ST ಜಮೀನನ್ನ ರಾಜ್ಯ ಸರ್ಕಾರಕ್ಕೋ ಅಥವಾ ಕೇಂದ್ರ ಸರ್ಕಾರಕ್ಕೆ ಅಥವಾ ಪಂಚಾಯತ್ಗೆ ಪರಭಾರೆಯನ್ನ ಮಾಡಲಿಕ್ಕೆ PTCL ಕಾಯ್ದೆ ಅಡ್ಡ ಬರುವುದಿಲ್ಲ. ಯಾಕಂದ್ರೆ ಸರ್ಕಾರದಿಂದ ಗ್ರಾಂಟ್ ಆಗಿರುವಂತದ್ದು, ಸೊ ಸರ್ಕಾರಕ್ಕೆ ಕೊಡುವಂತಹ ಸಂದರ್ಭದಲ್ಲಿ PTCL ಕಾಯ್ದೆ ಅನ್ನೋದು ಅಡ್ಡ ಬರುವಂತಹ ಪ್ರಶ್ನೆನೇ ಬರೋದಿಲ್ಲ. ನೆಕ್ಸ್ಟ್, SC/ST ಅವರಿಗೆ ಗ್ರಾಂಟ್ ಆದ ಲ್ಯಾಂಡ್ ಏನಿರುತ್ತಲ್ಲ ಅದು ಕನ್ವರ್ಷನ್ ಅಂತ ಆಗಿದ್ರೆ, ಅಗ್ರಿಕಲ್ಚರ್ ಲ್ಯಾಂಡ್ ಇಂದ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಕನ್ವರ್ಷನ್ ಆಗಿರುವಂತಹ ಲ್ಯಾಂಡ್ಗೆ PTCL ಆಕ್ಟ್ ಅನ್ವಯಿಸೋದಿಲ್ಲ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸಂಬಂಧಿಸಿದಂತಹ ಯಾವ ಜಮೀನುಗಳು PTCL ಆಕ್ಟ್ಗೆ ಅನ್ವಯಿಸೋದಿಲ್ಲ ಅನ್ನೋದನ್ನ ಶಾರ್ಟ್ ಆಗಿ ಹೇಳಿದ್ದೀನಿ. ವಿಷಯ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.